ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪದ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು Q&A ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಇದು ಮೊದಲನೇ ವಿಡಿಯೋ ಯೂಟ್ಯೂಬಲ್ಲಿ. ಸೊ ನಾನು ಚಾನಲ್ ಶುರು ಮಾಡಿದಾಗಿಂದ Q&A ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ನಾನು ಮಾಡಿರಲಿಲ್ಲ. ಸೊ ಹಂಗಾಗಿ ಮೊನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ, ನಿನ್ನೆ ಬೆಳಿಗ್ಗೆ. ಸೊ ಈ ಥರ Q&A ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಏನಾದರೂ ಡೌಟ್ಸ್ ಇದ್ದರೆ ನೀವೆಲ್ಲ ನನಗೆ ಕಾಮೆಂಟ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಮತ್ತು ವಿಡಿಯೋ ಹಾಕಿದ್ದೆ. ಸೊ ತುಂಬ ಜನ ಎಲ್ಲ ಕಾಮೆಂಟ್ಸ್ ಮಾಡಿದ್ದೀರಾ, ಅದಕ್ಕೆ ಈಗ ರಿಪ್ಲೈ ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು. ಹಾಗೆ ನಾನು ಸೇಮ್ ಕ್ವಶನ್ಸ್ನ ಇರೋದನ್ನು ಒಂದೇ ಹೆಸರು ಹೇಳ್ದೇನೆ ಒಂದೇ ಆನ್ಸರ್ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ತುಂಬ ಕ್ವಶನ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇದು ನಾನು ಪೋಸ್ಟ್ ಹಾಕಿದ್ದೆ, ಅದರಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಹಾಗೆ ಒಂದೇ ಥರ ಇರೋದನ್ನ ಮಾತ್ರ ನಾನು ನೇಮ್ ಹೇಳೋಕ್ಕೆ ಹೋಗಲ್ಲ, ಒಂದು ಆನ್ಸರ್ ಕೊಡ್ತೀನಿ. ಹಾಗೆ ನೀವೆಲ್ಲ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ಆಗ ನನ್ನ ವಿಡಿಯೋನ ನೋಡ್ಬೋದು ನೀವು. ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಾಮೆಂಟ್ಸ್ನ ಪ್ರತಿಯೊಂದು ನೋಡಿಬಿಟ್ಟು ಚೆಕ್ ಮಾಡಿ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಮೋಹನ್ ಕುಮಾರ್ ಅವ್ರು ಕೇಳ್ತಾವ್ರೆ, ನಿಮಗೆ ಈ ಥರ ವ್ಲಾಗ್ಸ್ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳ್ತಾವ್ರೆ. ಸೊ ಇನ್ಸ್ಪಿರೇಷನ್ ಅಂತ ನಾನು ಯಾರನ್ನೂ ತಗೊಂಡಿಲ್ಲ. ಸೊ ನಾನು ಯಾಕೆ ಸುಮ್ಮನೆ ಮನೇಲಿರ್ತೀನಲ್ಲ ವೇಸ್ಟಾಗಿ, ಸೊ ಈ ಥರ ವ್ಲಾಗ್ಸ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋದು ಲೇಡೀಸ್ ಎಲ್ಲನೂ. ಸೊ ಕಡಿಮೆ ಓದಿರೋರು, ಜಾಸ್ತಿ ಓದಿರೋರು ಎಲ್ಲರೂ ಯೂಟ್ಯೂಬ್ ಬಂದಿದ್ದಾರೆ ಈಗ. ಸೊ ಹಂಗಾಗಿ ನಾನು ಈ ಥರ ಮಾಡೋದು ಸೊ ಕಷ್ಟ ಏನಲ್ವಾ, ಸುಲಭನಾ ಅಂತಂದು ಒಂದು ಐಡಿಯಾ ಬಂತು ಸ್ಟಾರ್ಟಿಂಗಲ್ಲಿ. ಸೊ ಆದರೂ ಅದ್ರ ಒಳಗಡೆ ಇಳಿದ್ರೆ ತಾನೇ ಗೊತ್ತಾಗೋದು ಕಷ್ಟನೋ ಇಲ್ಲ ಸುಖನೋ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಅಷ್ಟೇ, ಯೂಟ್ಯೂಬ್ ಬಂದೆ. ಸೊ ಇನ್ಸ್ಪಿರೇಷನ್ ಅಂತ ಯಾರೂ ಇಲ್ಲ ನನಗೆ. ಹಾಗೆ ದರ್ಶನ್ ಕೆಂಪಚೌಡಪ್ಪ ಅವ್ರು ಕೇಳ್ತಾವ್ರೆ, ನಿಮ್ಮ ಮನೆಯಲ್ಲಿ ಏನು ಅಬ್ಜೆಕ್ಷನ್ ಇಲ್ವಾ ವ್ಲಾಗ್ ಮಾಡೋಕ್ಕೆ ಅಂತ. ಸೊ ಮನೆಯಲ್ಲಿ ಮೇಯ್ನಾಗಿ ಯಾರೂ ದೊಡ್ಡವರಿಲ್ಲ ನಮ್ಮ ಮನೆಯಲ್ಲಿ. ದೊಡ್ಡವ್ರು ಇದ್ದಿದ್ರೆ ಒಂದು ವೇಳೆ ಅಬ್ಜೆಕ್ಷನ್ ಮಾಡೋರೋ ಏನೋ ಗೊತ್ತಿಲ್ಲ ನನಗೆ. ಸೊ ಆದರೆ ನಮ್ಮ ಮನೆಯವ್ರದ್ದು 100ಗೆ 100% ಸಪೋರ್ಟು. ಫುಲ್ಲು ನನಗಿಂತಲೂ ನಮ್ಮ ಮನೆಯವ್ರಿಗೆ ಭಾಳ ಇಂಟ್ರೆಸ್ಟು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಮಾಡೋದು. ಒಳ್ಳೇದು ಮಾಡ್ತೀವಲ್ಲ, ಸೊ ಒಳ್ಳೆ ರೀತಿಯಲ್ಲಿ ಮಾಡೋದ್ರಿಂದ ಯಾವುದೇ ಥರ ಅಬ್ಜೆಕ್ಷನ್ ಇಲ್ಲ. ಕೆಟ್ಟ ರೀತಿಯಲ್ಲಿ ನಾವು ಯಾವುದೇ ಥರ ವೀಡಿಯೋಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯವರೇ ಫುಲ್ ಸಪೋರ್ಟ್ ಕೊಡ್ತಾರೆ. ಅಬ್ಜೆಕ್ಷನ್ ಅಂತ ಏನೂ ಇಲ್ಲ. ಸೊ ನಮ್ಮ ಮನೆಯಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು 4 ಜನ ಇರೋದ್ರಿಂದ ಸೊ ದೊಡ್ಡವ್ರು ಯಾರೂ ಇಲ್ಲ, ಹಂಗಾಗಿ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಅಂಬಿಕಾ ಅವ್ರು ಕೇಳ್ತಾರೆ, ಯೂಟ್ಯೂಬ್ ವ್ಲಾಗ್ ಮಾಡೋದು ಹೇಗೆ ಅಂತ. ಸೊ ಯೂಟ್ಯೂಬ್ ವ್ಲಾಗ್ ಮಾಡೋದು ಅಂದರೆ ಮಾಮೂಲಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ಟು ಒಂದು ಆ್ಯಪಲ್ಲಿ, ಯಾವುದಾದ್ರೂ ನಿಮಗೆ ಇರೋವಂಥ ಆ್ಯಪಲ್ಲಿ, ಸೊ ಈಗ ಕೈನ್ ಮಾಸ್ಟರ್ ಇದೆ, ಮತ್ತು VN ಇದೆ, ಇನ್ಶಾರ್ಟ್ ಇದೆ, ಈ ಥರ ಯಾವುದ್ರಲ್ಲಾದರೂ ಪವರ್ ಡೈರೆಕ್ಟ್ ಈ ಥರ ಯಾವುದ್ರಲ್ಲಾದರೂ ನಾವೆಲ್ಲ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಅವ್ರು ಕೊಟ್ಟು ಇಲ್ಲ ಡೈರೆಕ್ಟಾಗಿ ಮಾತಾಡಿದ್ರೆ ಡೈರೆಕ್ಟಾಗಿ ಮಾತಾಡಿ ಅಪ್ಲೋಡ್ ಮಾಡ್ಬೋದು. ಇನ್ನು ಪ್ರೋಸೆಸ್ಸಾಗಿ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಪ್ರೋಸೆಸ್ಸಾಗಿ ಹೇಳೋದಕ್ಕೆ. ಮಾಮೂಲಿ ನೀವು ಪ್ರೋಸೆಸ್ಸಾಗಿ ವೀಡಿಯೋಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಒಂದು ಸಾರಿ ಇದು ಟೆಕ್ ಚಾನಲ್ ಅವರು ಭಾಳ ಜನ ವೀಡಿಯೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವ್ರ ಚಾನಲ್ ಒಂದು ಸಾರಿ ಇದು ಮಾಡಿಬಿಟ್ಟು ಚೆಕ್ಔಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಆಗ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಒಳಗಡೆ, ಯಾಕಂದರೆ ಸ್ವಲ್ಪ ಲೈಟ್ ಕಡಿಮೆ, ಅಂದರೆ ಫೋಕಸ್ ಕಡಿಮೆ ಬೀಳ್ತಾ ಇದೆ. ಒಳಗಡೆ ಲೈಟ್ ಹಾಕ್ಕೊಂಡ್ರೂ ಡಲ್ಲಾಗಿ ಕಾಣಿಸ್ತಾ ಇದೆ ವೀಡಿಯೋ. ಹೊರಗಡೆ ಕೂತಿದ್ದೀನಿ, ನಾಯಿಗಳು, ನಮ್ಮ ಬೀದಿ ನಾಯಿಗಳೆಲ್ಲ ಓಡ್ಬರ್ತವೆ, ಮತ್ತು ಲಾಸ್ಯ ಮಾನ್ಲಿಕ್ಕೂ ತುಂಬ ಗಲಾಟೆ ಮಾಡ್ತವೆ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಪೂರ್ವಿಕ ಅವ್ರು ಕೇಳ್ತಾವ್ರೆ, ನೆಕ್ಸ್ಟ್ ಟೈಮ್ ಬಂದರೆ ಮೀಟ್ ಮಾಡೋಣ ಅಂತ. ಸೊ ಅದರಲ್ಲಿ ಅನ್ಸಿಸ್ತು, ಬಂದರೆ ತಪ್ಪದೇ ಮೀಟ್ ಮಾಡ್ತೀನಿ, ಬನ್ನಿ ನೀವು ನಮ್ಮೂರಿಗೆ ಬನ್ನಿ. ಸೊ ನಮ್ಮೂರ ಹೆಸರು ಎಲ್ಲ ಹೇಳ್ತೀನಿ ಮುಂದೆ. ನಮ್ಮ ಮನೆಗೆ ಬನ್ನಿ, ಮೀಟ್ ಮಾಡೋಣ. ಅದರಲ್ಲಿ ಏನಿದೆ, ಮಾತಾಡೋದ್ರಲ್ಲಿ ಏನು ಇದೆ, ಲಾಸ್ ಏನಾಗಲ್ವಲ್ಲ. ಸೊ ಮಾತಾಡಿ ಒಂದು ಹೊತ್ತು ಊಟ ಮಾಡೋದ್ರೆ ನಾವೇನು ಬಡವರಾಗಲ್ಲ. ಸೊ ತಪ್ಪದೇ ಬನ್ನಿ, ತಪ್ಪದೇ ಮೀಟ್ ಆಗೋಣ. ಹಾಗೆ ಇದು 90% ಎಲ್ಲರೂ ಬರೀ ಇದೇ ಕ್ವಶನ್ನೇ ಕೇಳಿರೋದು. ಅಕ್ಕ ನಿಮ್ಮ ಊರು ಯಾವುದು ಅಂತ ಹೇಳ್ಬಿಟ್ಟು. ಸೊ ನಾವು ನಾರ್ಮಲಾಗಿ ಹೇಳ್ಬೇಕಂದ್ರೆ ಫಾರ್ ಯೂಟ್ಯೂಬರ್ ಆಗಿಬಿಟ್ಟು ಪರ್ಮನೆಂಟ್ ಅಂದರೆ ಕರೆಂಟ್ ಅಡ್ರೆಸ್ಸು ಹೇಳೋ ಹಾಗಿಲ್ಲ. ಸೊ ಯಾಕಂದರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಹಂಗಾಗಿ. ಸೊ ಆದರೂ ಹೇಳ್ತೀನಿ, ತುಂಬ ಜನ ಬರೀ ಊರು ಅಂತಂದೇ ಕೇಳ್ತಾವ್ರೆ. ಸೊ ಆದರೂ ನಾನು ಹೇಳ್ತೀನಿ, ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮೂರು ಬಂದುಬಿಟ್ಟು ಪಾವಗಡ ತಾಲೂಕು ರಂಗಸಮುದ್ರ ಅಂತ ನಮ್ಮೂರ ಹೆಸರು. ಚಿಕ್ಕ ಹಳ್ಳಿ ನಮ್ಮದು. ಸೊ ರಂಗಸಮುದ್ರ ಗೊತ್ತಾಗಿರುತ್ತೆ ಎಲ್ಲ ವೀಡಿಯೋ ನೋಡೋರಿಗೆಲ್ರಿಗೂ. ನಮ್ಮೂರು ರಂಗಸಮುದ್ರ. ಮತ್ತು ಅಕ್ಕ ನೀವು ಸ್ಟಡಿ ಏನು ಮಾಡಿರೋದು ಅಂತ. ಇದು ಸುಮಾರು ಅಂದರೆ ಒಂದು 10-15 ಜನ ಕೇಳಿದ್ರು, ಅಕ್ಕ ನೀವು ಸ್ಟಡಿ ಏನು ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಸ್ಟಡಿ ನಾನು ಓದಿರೋದು ಅಷ್ಟು ದೊಡ್ಡೇನೋ ಓದಿಲ್ಲ, ದೊಡ್ಡದಾಗೇನೋ. ಸೊ ನಾವು ಓದಿರೋದೇ 10th ಅಷ್ಟೇ. ಆದರೂ ನೋಡಿರೋರೆಲ್ಲರೂ ಏನೋ ಜಾಸ್ತಿ ಓದಿದಾರೇನೋ ಅಂತ ಅಂದ್ಕೊತಾ ಇರ್ಬೋದು ನೀವು. ಸೊ ಆ ಡೌಟ್ ನನಗೂ ಇದೆ, ಯಾಕಂದರೆ ಆ ಥರ ಕೇಳ್ತಾ ಇದ್ದೀರಂದರೆ ತಪ್ಪದೆ ಆ ಥರ ಅನಿಸಿರುತ್ತೆ ನಿಮಗೆ.
ಸೊ ಆ ಥರ ಏನಿಲ್ಲ, SSLC 10th ಅಷ್ಟೇ ನಾನು ಓದಿರೋದು, ಅದು ನಮ್ಮೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಸೊ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಇದಿಷ್ಟು ಕಾಮೆಂಟಲ್ಲಿ ನನಗೆ ಫುಲ್ ಇಂಟ್ರೆಸ್ಟೆಡ್ ಕಾಮೆಂಟ್ ಅಂದರೆ, ಸೊ ಇವ್ರು ಕೇಳಿರೋದು vh3.com ಅಂತ ಹೇಳ್ಬಿಟ್ಟು. ಸೊ ಅವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳ ಕಡಿಮೆ ಮಂದಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರೋದು, ಅದರಲ್ಲಿ ನೀವು ಕೂಡ ಒಬ್ಬರು ಆಗಬೇಕು ಅನ್ನೋದು ನನ್ನ ಆಸೆ ಅಕ್ಕ. ನೀವು ಈ ಒಂದು ವೃತ್ತಿ ಆಯ್ಕೆ ಮಾಡಲು ಕಾರಣ ಮತ್ತು ಸ್ಫೂರ್ತಿ ಏನು, ಮತ್ತು ಇನ್ನು ಕೆಲವು ಹಳ್ಳಿ ಹೆಣ್ಣು ಮಕ್ಕಳಿಗೆ ನೀವು ಸ್ಫೂರ್ತಿ ಆಗಿರೋದಕ್ಕೆ ಏನು ಅನಿಸುತ್ತೆ ಅಂತ ಕೇಳವ್ರೆ. ಸೊ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ನನಗೆ ಇವರು ಕಾಮೆಂಟ್ ಮಾಡಿರೋದು. ಸೊ ಈ ಥರ ನನ್ನ ಆಸೆ ಅಕ್ಕ, ಈ ಒಂದು ವೃತ್ತಿ ಆಯ್ಕೆ ಮಾಡಲು ಕಾರಣ ಏನು ಅಂತ ಕೇಳವ್ರೆ. ಸೊ ಕಾರಣ ಅಂದರೆ ತುಂಬ ಇದೆ, ರೀಸನ್ ಇದ್ರ ಬಗ್ಗೆ ಹೇಳಬೇಕು ನಾನು. ಫಸ್ಟು ನಾನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಾಗ ಸೊ ಯಾರೂ ಒಪ್ಪಲಿಲ್ಲ ನನ್ನ. ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರು, ಸೊ ಇವಳಿಗಿಂತಲೂ ಸ್ವಲ್ಪ ಓದಿರೋಳನ್ನ, ಚೆನ್ನಾಗಿ ಓದಿರೋಳನ್ನ ಮಾಡ್ಕೋಬೇಕಾಗಿತ್ತು, ಇಲ್ಲ ಸ್ವಲ್ಪ ಚೆನ್ನಾಗಿ ವರದಕ್ಷಿಣೆ ತಂದು ಕೊಡೋ ಅಂಥವಳನ್ನ ಮಾಡ್ಕೋಬೇಕಾಗಿತ್ತು, ಇಲ್ಲ ಒಳ್ಳೆ ಟ್ಯಾಲೆಂಟ್ ಇರೋಳ, ಇಲ್ಲ ಕೆಲಸ ಮಾಡೋಕ್ಕೆ ಆಗುತ್ತಲ್ಲ ಅಂಥವ್ರನ್ನ, ಸ್ಟ್ರೆಂತ್ ಇರೋ ಅಂಥವ್ರನ್ನ ಮಾಡ್ಕೋಬೇಕಾಗಿತ್ತು. ಇವಳು ತುಂಬ ಸಾಫ್ಟು, ಮನೆ ಕೆಲಸಕ್ಕೆ ಸಮೇತ ಇವಳು ಲಾಯಕ್ಕಿಲ್ಲ, ಇವಳ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಚುಚ್ಚಿ ಸುಮಾರು ಅಂದರೆ ಒಂದು 10-15 ವರ್ಷದ ಮೇಲೇ ಚುಚ್ಚಿ ಎಲ್ಲ ಮಾತಾಡಿದ್ರು. ಸೊ ಅವಾಗ ನನ್ನ ಮನಸ್ಸಿಗೆ ಒಂದು ಅನ್ನಿಸ್ತು, ನಾನು ವೇಸ್ಟಾ, ನನ್ನಿಂದ ಏನೂ ಆಗಲ್ವಾ. ಸೊ ಹೋಗಲಿ, ನಾನು ದೈಹಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಕಡಿಮೆ, ಆದರೆ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಓದಿರೋ 10th ಆದರೂ ನನಗೇನು ಟ್ಯಾಲೆಂಟ್ ಇಲ್ವಾ, ಎಲ್ಲ ಪ್ರತಿಯೊಂದು ಮನುಷ್ಯರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ನಿಜವಾಗ್ಲೂ, ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕಷ್ಟೇ. ಸೊ ಅದಕ್ಕೆ ಆಗ ನನ್ನ ಮನಸ್ಸಿಗೆ ನಾಟ್ಕೊಂಡು ಹೋಯ್ತು ಇವರೆಲ್ಲ ಮಾತೆಲ್ಲ ಕೇಳಿಬಿಟ್ಟು. ನಾನು ಆಗ ಒಂದು ಡಿಸೈಡ್ ಮಾಡಿದೆ, ನಾನು ನಿಜವಾಗ್ಲೂ ನಾನು ಸಾಯೋಷ್ಟರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸಾಧನೆ ಮಾಡಲೇಬೇಕು, ಪರವಾಗಿಲ್ಲ ಇವಳು ಅಂತ ಒಂದು ಹೆಸರು ತಗೋಬೇಕು ಅನ್ನೋದು ನನ್ನ ಮನಸ್ಸಿಗೆ ತುಂಬ ಅವಾಗ ಹಚ್ಕೊಬಿಟ್ಟೆ ನಾನು. ಅದರಲ್ಲಿ ನನಗೆ ಯಾವ ಪ್ಲ್ಯಾಟ್ಫಾರಮು ನನಗೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ತುಂಬ ಕಡೆ ನಾನು ಸರ್ಚ್ ಮಾಡಿದೆ, ಕೆಲಸಗಳಿಗೆಲ್ಲ ಹೋದೆ, ಯಾವುದು ನನಗೆ ವರ್ಕೌಟ್ ಆಗಲಿಲ್ಲ. ಆಗ ನನಗೆ ಕಾಣಿಸಿದ್ದೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾಕೆ ಪ್ರಯತ್ನ ಪಡಬಾರ್ದು, ಸೊ ನನ್ನಂಥ ಕಡಿಮೆ ಓದಿರೋರು ಟ್ರೈ ಮಾಡ್ತಾರಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಸೋಷಿಯಲ್ ಮೀಡಿಯಾಗೆ ಬಂದಿದ್ದು. ಸೊ ಆದರೆ ನಿಮ್ಮ ಪ್ರೀತಿ ನನಗೆ ಬೇಗನೆ ಸಿಕ್ಬಿಡ್ತು, ಸ್ವಲ್ಪ ಸಕ್ಸಸ್ ಅನ್ನೋದು ಸ್ವಲ್ಪ ಬೇಗನೆ ಬಂತು ಅನ್ನೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಕರ್ನಾಟಕದವರು ಟ್ಯಾಲೆಂಟ್ ಇದ್ದರೆ ನಿಜವಾಗ್ಲೂ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿರ್ತಾರೆ, ಬೆಳೆಸ್ತಾರೆ ಅನ್ನೋದು ನನಗೀಗ ನಂಬಿಕೆ ಬರ್ತಾ ಇದೆ. ಸೊ ಅದಕ್ಕೆ ಆವಾಗ ನನಗೆ ಅನ್ನಿಸ್ತು, ಹೆಣ್ಣು ಅಂದರೆ ಇಷ್ಟೇನಾ, ಈ ಥರ ಬಡವ್ರ ಹೆಣ್ಮಕ್ಳು ಮತ್ತು ಕಡಿಮೆ ಓದಿರೋರು, ಏನು ಮನೆ ಕಡೆ ಇದಿಲ್ಲ, ಫೆಸಿಲಿಟಿ ಇಲ್ಲದೆ ಇರೋರು ಮದುವೆ ಮಾಡ್ಕೊಂಡು ಬಂದರೆ ಸೊ ಈ ಥರ ಅವಮಾನ ಪಡಲೇಬೇಕಾ, ಇಲ್ಲ ನಾನು ಒಂದು ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ದೃಢ ನಿರ್ಧಾರ ಮಾಡಿಬಿಟ್ಟು, ಇದರಲ್ಲಿ ವ್ಯೂಸ್ ಬಂದರು ಬರದೇ ಇದ್ದರು ಏನಾದರೂ ಆಗಲಿ ನಾನು ಒಂದು ಹೆಸರು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹೊರತು ನಾನು ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿಲ್ಲ. ನಾನು ಒಟ್ಟಿನಲ್ಲಿ ನಾನು ಗುರುತಿಸ್ಕೋಬೇಕು, ನನ್ನ ವೇಸ್ಟ್ ಅಂತ ತೆಗ್ದಾಕಿದಾರಲ್ಲ ಅದಕ್ಕೆ ನಾನು ಗುರುತಿಸ್ಕೊಂಡು 10 ಜನದ ಮುಂದೆ ನಿಂತ್ಕೊಂಡ್ರು ಪರವಾಗಿಲ್ಲ ಇವ್ರವರು ಅಂತಂದು ಹೇಳ್ಬಿಟ್ಟು ಗುರುತಿಡ್ದು ಮಾತಾಡಿಸ್ಬೇಕು, ನನಗೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ಒಂದು ಹೆಸರು ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಸೋಷಿಯಲ್ ಮೀಡಿಯಾಗೆ ಬಂದಿದ್ದು. ಹಾಗೆ ಇವ್ರು ಏನು ಕೇಳ್ತಾವ್ರಂದರೆ, ಇನ್ನು ಕೆಲವು ಹಳ್ಳಿ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿಯಾಗಿರೋದಕ್ಕೆ ಏನು ಅನಿಸುತ್ತೆ. ಸ್ಫೂರ್ತಿಯಾಗಿದ್ದೀನೋ ಇಲ್ಲ ಸರ್ ಗೊತ್ತಿಲ್ಲ ನನಗದು, ಅಷ್ಟು ದೊಡ್ಡ ಪದ ಏನು ಬೇಡ, ನಾನು ಸ್ಫೂರ್ತಿ ಆಗೋ ಅಷ್ಟು ಏನೋ ನಾನು ಸಾಧನೆ ಮಾಡಿಲ್ಲ. ಸೊ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀನಿ ಅಷ್ಟೇ. ಆದರೂ ನಿಮ್ಮ ಕನ್ನಡ ಅಭಿಮಾನಿಗಳು ಪ್ರೀತಿ ನನಗೆ ತುಂಬ ಜಾಸ್ತಿ ಕೊಟ್ಟಿದ್ದೀರಾ. ಸೊ ಅದು ನನಗೆ ತುಂಬ ಖುಷಿ ಅನಿಸುತ್ತೆ. ನಾನು ಹೇಳೋದು ಒಂದೇ ಕೊನೆಗೆ ಹೆಣ್ಮಕ್ಳಿಗೆಲ್ರಿಗೂ, ನಮಗೆ ಮನೆ ಕಡೆ ನಡೆಯಲ್ಲ, ಮತ್ತು ನಾನು ಕಡಿಮೆ ಓದಿದ್ದೀನಿ, ಮತ್ತು ಅವ್ರೇನು ಅಂದ್ಕೊಂತಾರೆ ಇವ್ರೇನು ಅಂದ್ಕೊಂತಾರೆ ಅಂತ ಮನೆ ಒಳಗೆ ಇರೋದಕ್ಕಿಂತಲೂ ನಾನು ಹೇಳ್ತಾ ಇದ್ದೀನಲ್ಲ, ಸೋಷಿಯಲ್ ಮೀಡಿಯಾಗೆ ಅಂತ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದೊಂದರಲ್ಲಿ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನು ನಾವು ಆರಿಸ್ಕೋಬೇಕು, ಯಾವುದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಆ ಥರ ಆಯ್ಕೆ ಮಾಡ್ಕೊಂಡು ನಿಜವಾಗ್ಲೂ ಒಂದು ಹೆಜ್ಜೆ ಮುಂದಿಡ್ರಿ. ನಾವು ಏನಾದರೂ ಆಗಲಿ ಮುಂದೆ ಒಂದು ಹೆಜ್ಜೆ ಇಟ್ಟರೆ ತಾನೇ ಗೊತ್ತಾಗೋದು ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅನ್ನೋದು. ಮುಂಚೆನೇ ನಾವು ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಗೊತ್ತಾಗಲ್ಲ, ನಾವು ಅದರೊಳಗಡೆ ಇಳಿದ್ರೇ ಗೊತ್ತಾಗೋದು ಆಗುತ್ತೋ ಇಲ್ವೋ ಅನ್ನೋದು. ಒಟ್ಟಿನಲ್ಲಿ ನಾವು ಸೋತ್ರೂ ಗೊತ್ತಾಗುತ್ತೆ, ಗೆದ್ರೂ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಅವ್ರೇನು ಅಂದ್ಕೊಂತಾರೆ ಇವ್ರೇನು, ಮೇಯ್ನಾಗಿ ಹಳ್ಳಿ ಹೆಣ್ಮಕ್ಳಿಗಂದರೆ ತುಂಬ ಭಯ ಜಾಸ್ತಿ. ನನಗೂ ಅಷ್ಟೇ ತುಂಬ ಭಯ ಇತ್ತು, ಆದರೆ ನಮ್ಮ ಮನೆಯವ್ರ ಸಪೋರ್ಟು ತುಂಬ ಇದೆ ನನಗೆ, ಅದರಿಂದ ಸ್ವಲ್ಪ ಧೈರ್ಯ ಬಂತು. ಹಾಗೆ ಮೇಯ್ನು ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಒಂದು ಸಲ ಮುಂದೆ ಬಂದು ನೋಡಿ, ಆಮೇಲೆ ಲೈಫ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಜನ ಆಡ್ಕೊಳ್ಳೋರೆಲ್ಲ ಆಡ್ಕೊತಾನೆ ಇರ್ತಾರೆ, ನಾವು ಒಳ್ಳೇದು ಮಾಡಿದ್ರು ಆಡ್ಕೊತಾರೆ, ಕೆಟ್ಟದ್ದು ಮಾಡಿದ್ರು ಆಡ್ಕೊತಾರೆ. ಅಂಥ ಜನಗಳ ಬಗ್ಗೆ ನಾವು ಯೋಚನೆ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಒಂದು ಸಲ ನೀವು ಏನರಲ್ಲಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಸಲ ಧೈರ್ಯ ಮಾಡಿ ಮುಂದೆ ಬನ್ನಿ, ಆಮೇಲೆ ನಿಮ್ಮ ಫ್ಯಾಮಿಲಿ ನೀವೇ ಚೆನ್ನಾಗಿ ಇರ್ತೀರಾ ಅನ್ನೋದು ನನ್ನ ಭಾವನೆ ಅಷ್ಟೇ. ಸೊ ಯಾವ ಥರ ಅನ್ನಿಸ್ತು ಈ ಕಾಮೆಂಟ್ಗೆ ಅಂತ ತಪ್ಪದೇನೆ ಕಾಮೆಂಟ್ ಮಾಡಿ.
ಹಾಗೆ ಹನುಮಾನ್ ನಾಗರಾಜ್ ಅವರು ಕೇಳ್ತಾರೆ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ. ಸೊ ಕ್ಯಾಸ್ಟ್ ಹೇಳೋದೇನೋ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ನೀವು ಕೇಳಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನಾವು ವಾಲ್ಮೀಕಿ ಅವರು ಅಂದರೆ ನಾಯಕರು ಅಂತಾರಲ್ಲ, ವಾಲ್ಮೀಕಿ ಜನಾಂಗದವ್ರು ನಾವು. ಅಷ್ಟು ನಿಮ್ಗೆ ಐಡೆಂಟಿಫೈ ಆಗಬೇಕಂದ್ರೆ ಹೀರೋ ಸುದೀಪ್ ಇದಾರಲ್ಲ, ಸುದೀಪ್ ಸರ್ ಅವರು, ಸೊ ಅವ್ರ ಕ್ಯಾಸ್ಟ್ ಅವ್ರು ನಾವು. ಹಾಗೆ ರಾಮ್ ಅವ್ರು ಕೇಳ್ತಾವ್ರೆ ನಿಮ್ಮದು ಯಾವ ಊರು, ಪಾವಗಡ ಹತ್ರ, ಏನು ವರ್ಕ್ ಮಾಡ್ತಿದ್ದೀರಾ? ಸೊ ಅದಾಗಲೇ ಹೇಳಿದೆ ನಾನು ಆನ್ಸರು. ನಿಮ್ಮದು ಯಾವ ಊರು ಅಂದರೆ ನಮ್ಮದು ರಂಗಸಮುದ್ರ, ಪಾವಗಡದ ಹತ್ರ. ಏನು ವರ್ಕ್ ಮಾಡ್ತೀರಂದರೆ ನಾನು ಹೌಸ್ ವೈಫ್ ಸರ್. ನಾನು ಯಾವುದೇ ಥರ ಕೆಲಸ ಮಾಡ್ತಾಯಿಲ್ಲ. ಮನೆ ಕೆಲಸ, ಮಕ್ಕಳು, ಅಡುಗೆ ಕೆಲಸ ಈ ಥರ ಎಲ್ಲ ಮಾಡ್ಕೊಂಡು ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟು. ಸೊ ಈ ಥರ ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತು ವೀಡಿಯೋ ಫುಲ್ಲು. ಆದರೂ ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ರಿ, ತುಂಬ ಖುಷಿ ಆಯಿತು ನನಗೆ. ನಾನು ಬೇಡದೇ ಇರೋ ಕ್ವಶನ್ಸ್ ಎಲ್ಲ ತಗೊಂಡಿಲ್ಲ, ಅಂದರೆ ತುಂಬ ಬೇರೆ ಥರ ಎಲ್ಲ ಮಾಡಿರ್ತಾರಲ್ಲ ಆ ಥರ ಕ್ವಶನ್ಸ್ ನಾನು ಯಾವುದು ತಗೊಂಡಿಲ್ಲ. ಸೊ ನಾನು ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಮಾತ್ರ ಈ ಥರ ಆ್ಯಡ್ ಮಾಡ್ಕೊಂಡು ನಾನು ವೀಡಿಯೋ ಮಾಡಿದ್ದು ಇವತ್ತು. ಸೊ ಯಾವ ಥರ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ಬಗ್ಗೆ. ಸೊ ವೀಡಿಯೋಸ್ ಅಂದರೆ ಯೂಟ್ಯೂಬ್ಗೆ ಏನಾದರೂ ಬರೋ ಇಂಟ್ರೆಸ್ಟ್ ಇದ್ದರೆ ಮತ್ತು ಇನ್ಸ್ಟಾಗ್ರಾಮ್ಗೆ ಯಾವುದೇ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬರೋ ಇಂಟ್ರೆಸ್ಟ್ ಇದ್ದರೆ ತಪ್ಪದೇ ಬರ್ರಿ. ಟ್ಯಾಲೆಂಟ್ ಇದ್ದರೆ ನಿಜವಾಗ್ಲೂ ಟ್ಯಾಲೆಂಟ್ ಇರೋರನ್ನ ಬೆಳೆಸ್ತಾರೆ. ಟ್ಯಾಲೆಂಟ್ ಇದ್ದರೆ ಮಾತ್ರ ನಿಜವಾಗ ಒಳಗಡೆ ಮನೆಯಲ್ಲಿ ಕೂರಬೇಡ್ರಿ. ಹೊರಗಡೆ ಬಂದ್ರೇ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ನಾವು ಹೆಣ್ಮಕ್ಳು ಆದಷ್ಟು ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಹೇಳೋದು ನಾನು ಒಂದೇ, ಸೊ ಟ್ಯಾಲೆಂಟ್ ಇದ್ದರೆ ಒಳಗಡೆ ಮಾತ್ರ ಕೂಡಬೇಡ್ರಿ. ಬಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಇಲ್ಲ ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿ, ಆಮೇಲೆ ನಿಮ್ಮ ಲೈಫು ನಿಮಗೆ ಸೆಟ್ಲ್ ಆಗುತ್ತೆ. ಸೊ ಆದಷ್ಟು ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.